ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು ಹಾವೇರಿ ಜಿಲ್ಲೆಯ ಸಕಲ ಸೂಫಿಗಳನ್ನು, ಸಂತರನ್ನ, ದಾಸರನ್ನ, ಗವಾಯಿಗಳನ್ನು ಅಂತರಾಳದಲ್ಲಿ ನೆನೆದು ಇವತ್ತಿನ ಹಾನಗಲ್ ಕ್ಷೇತ್ರದ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರದ ಅನೇಕ ಯೋಜನೆಗಳಿಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಹೇಳಬೇಕಾಗ್ತದೆ. ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಇಡೀ ಕರ್ನಾಟಕಕ್ಕೆ ಅನೇಕ ಯೋಜನೆಗಳನ್ನು ಚಾಲನೆಗೆ ಕೊಟ್ಟಿದೆ. ಅವರ ಘನ ಉಪಸ್ಥಿತಿಯಲ್ಲಿ ಇವತ್ತು 650 ಕೋಟಿಗಳಕ್ಕಿಂತಲೂ ಅಧಿಕ ಅನುದಾನದ ಕಾಮಗಾರಿಗಳನ್ನು ಉದ್ಘಾಟನೆಯನ್ನು ಅವರು ನೆರವೇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆನೆ ಬಲವನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸ್ವಾಮಿ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆಶೋತ್ತರಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಆಶಾಭಾವನೆಯಿಂದ ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು, ಜೊತೆಗೆ ಹಾನಗಲ್ ಚುನಾವಣೆಯಲ್ಲಿ ನಮಗೆ ಹೆಗಲಿಗೆ ಕೊಟ್ಟು ದುಡಿದಂಥ ಸತೀಶ್ ಜಾರಕಿಹೊಳಿಯವರನ್ನು ಕೂಡ ತಮ್ಮೆಲ್ಲರ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕ ಮಿತ್ರರಾದಂಥ ಸಲೀಂ ಅಹಮದ್ ಅವರೇ, ಪಠಾಣ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿಗಮಗಳ ಅಧ್ಯಕ್ಷರೇ ಮತ್ತು ಉಪಸ್ಥಿತ ಚುನಾಯಿತ ಪ್ರತಿನಿಧಿಗಳೇ, ಬಹಳ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಹಾನಗಲ್ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳೇ, ಹಿರಿಯರೇ, ತಾಯಂದ್ರೆ, ಆತ್ಮೀಯರೇ, ಪತ್ರಕರ್ತರ ಮಿತ್ರರೇ, ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಾವು ನೆರವೇರಿಸ್ತಾ ಇದ್ದೀವಿ. ಯಾಕೆಂದರೆ ಹಾವೇರಿ ಜಿಲ್ಲೆ ಉಸ್ತುವಾರಿ ಕೊಟ್ಟ ಮೇಲೆ ಪ್ರಾಯಶಃ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾದಂಥ ಒಂದು ವಿಷಯ ಏನಂದರೆ, ಹಾವೇರಿ ಜಿಲ್ಲೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಒಂದು ಉಪಚುನಾವಣೆಯಲ್ಲಿ ತನ್ನ ಪ್ರತಿಷ್ಠೆ ಹೊರಗಚ್ಚಿದೆ, ಆ ಎಲ್ಲ ಸಂದರ್ಭದಲ್ಲಿ ಶಕ್ತಿ ತುಂಬಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಹಾವೇರಿ ಜಿಲ್ಲೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂಥ ಒಂದು ಜಿಲ್ಲೆಗೆ ನಮ್ಮ ಅನೇಕ ಕೊಡುಗೆಗಳನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆ, ನಾವು ಕೇವಲ 5 ಜನ ಇರತಕ್ಕಂಥ ಶಾಸಕರಲ್ಲಿ ಇನ್ನೊಬ್ಬರನ್ನು ಕೂಡ ಕೊಟ್ಟು 6ನೇ ಶಕ್ತಿ ತುಂಬಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಹಾವೇರಿ ಜಿಲ್ಲೆ ಅಂತೇಳಿ ನಾನು ಹೇಳಬೇಕಾಗ್ತದೆ. ಅದರಲ್ಲಿ ಕೂಡ ನೀವು ಹಾನಗಲ್ದವ್ರು ಇಷ್ಟು ಶಾಣೆರಪ್ಪ ಅಂತ ಹೇಳಿದ್ರೆ ಒಬ್ಬರು ಶಾಸಕರು ಬೇಕಾಗಿಲ್ಲ, ನಿಮ್ಗೆ ಇಬ್ಬಿಬ್ಬರು ಬೇಕಾಗಿದ್ದಾರೆ. ಅದು ಪಠಾಣ್ ಕೂಡ ನಿಮ್ಮಿಂದನೇ ಕೊಟ್ಟಿದೆ. ಇಂಥ ಎಲ್ಲ ಜೊತೆಗೆ ಈ ಶಕ್ತಿ ಕೊಡಬೇಕಾದ್ರೆ ಅದು ಕೇವಲ ನಿಮ್ಮ ಒಬ್ಬರಿಂದ ಸಾಧ್ಯ ಇರಲಿಲ್ಲ. ಅನೇಕ ಜನ ಪ್ರತಿಸ್ಪರ್ಧಿಗಳಿದ್ರು. ಅದರಲ್ಲಿ ಒಬ್ಬರು ಉದಾಹರಣೆಗೆ ನಮ್ಮ ಅಜ್ಜಂಪೀರ್ ಖಾದ್ರಿ ಅವರು ಕೂಡ ಇದ್ದಾರೆ. ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೀತೀನಿ. ಆದರೆ ಇಷ್ಟೆಲ್ಲದರ ಜೊತೆಗೆ ಇವತ್ತು ನಾನು ನಿಮ್ಗೆ ಹೇಳ್ಬೇಕಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ನಾವು ಮಾಡಿದ್ದೀವಿ. ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಹಾವೇರಿ ಜಿಲ್ಲೆ ರೈತರು ಇವತ್ತು ಬಹಳ ಸುಭಿಕ್ಷೆಯಿಂದ ಬದುಕ್ತಕ್ಕಂಥ ಶಕ್ತಿಯನ್ನು ಇವತ್ತು ನಾವು ತುಂಬಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾದ್ರೆ ಇಡೀ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಈ ದೇಶಕ್ಕೆ 2ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಹಾವೇರಿ ಜಿಲ್ಲೆ ಅಂತೇಳಿ ನಾನು ಹೇಳಬೇಕಾಗ್ತದೆ. ಇಂಥ ಒಂದು ಸಾಧನೆಯನ್ನು ನಾವು ಮಾಡಿದ್ದೀವಿ. ಜೊತೆಗೆ ಹಿಂದಿನ ಸರ್ಕಾರ ಇದ್ದಾಗ ಸ್ಥಾಪನೆ ಆಗಿರ್ತಕ್ಕಂಥ ವೈದ್ಯಕೀಯ ಕಾಲೇಜು ನಿಮಗೆಲ್ಲ ಗೊತ್ತಿದೆ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಿತ್ತು. ನಾವು ಬಂದು 12 ತಿಂಗಳಲ್ಲಿ
ನಿಮ್ಗೆ ಹೇಳ್ಬೇಕಾದ್ರೆ 198ರಷ್ಟು ವೈದ್ಯಕೀಯ ಕಾಲೇಜನ್ನು ಕಟ್ಟಡ ಮುಗಿಸಿ ಇಂಜಿನಿಯರಿಂಗ್ ಕಾಲೇಜ್ನಿಂದ ಸ್ಥಳಾಂತರ ಮಾಡಿ ವೈದ್ಯಕೀಯ ಕಾಲೇಜ್ನಲ್ಲಿ ಇವತ್ತು ನಡೆಸ್ತಕ್ಕಂಥ ಕಾಲೇಜ್ ಯಾವುದಾದ್ರೂ ರಾಜ್ಯದಲ್ಲಿ ಮೊದಲೇದಿದ್ರೆ ಅದು ಹಾವೇರಿ ಜಿಲ್ಲೆ ವೈದ್ಯಕೀಯ ಕಾಲೇಜ್ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಈ ಹಾವೇರಿ ವೈದ್ಯಕೀಯ ಕಾಲೇಜನ್ನು ನಾವು ಕಟ್ಟಿ ಇವತ್ತು ಎಲ್ಲ MBBS ವಿದ್ಯಾರ್ಥಿಗಳು 3ನೇ ವರ್ಷದ ವಿದ್ಯಾಭ್ಯಾಸ ವ್ಯಾಸಂಗ ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಹಾವೇರಿ ಜಿಲ್ಲೆಯ ಜನರ ಒಂದು ಬೇಡಿಕೆ ಏನಪ್ಪ ಅಂದರೆ, ಯಾವುದೇ ಒಂದು ಅನಾಹುತ ಆದರೆ ಅವರು ದಾವಣಗೆರೆಗೆ ಹೋಗ್ಬೇಕು, ಇಲ್ಲದೆ ಇದ್ರೆ ಹುಬ್ಳಿಗೆ ಹೋಗ್ಬೇಕು. ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ವೈದ್ಯಕೀಯ ಕಾಲೇಜ್ ಇಲ್ಲಿ ಆದಮೇಲೆ 300 ಬೆಡ್ಡಿನ ಒಂದು ಆಸ್ಪತ್ರೆಯನ್ನು ವೈದ್ಯಕೀಯ ಕಾಲೇಜ್ ಆವರಣದಲ್ಲಿ ತಾವು ಕಟ್ಟಿ ಕೊಡಬೇಕು ಅಂತೇಳಿ ಹಾವೇರಿ ಜಿಲ್ಲೆಯ ಜನರ ವತಿಯಿಂದ ನಾನು ಅವರಲ್ಲಿ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಆ ಒಂದು ಆಸ್ಪತ್ರೆ ಆದರೆ ಪ್ರಾಯಶಃ ಹಾವೇರಿ ಜಿಲ್ಲೆಯ ಜನ ಹುಬ್ಬಳ್ಳಿಗೆ ಹೋಗ್ಬೇಕು ಅಥವಾ ದಾವಣಗೆರೆಗೆ ಹೋಗ್ತಕ್ಕಂಥ ಕಾಟ ತಪ್ತದೆ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಜೊತೆಗೆ ತಾವು ಆದೇಶ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನನ್ನನ್ನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇಲ್ಲಿ ನೇಮಕ ಮಾಡಿದ ಮೇಲೆ ಹಿಂದಿನ ಅನೇಕ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ನಾನು ಇಲ್ಲಂತ ಹೇಳೋದಿಲ್ಲ, ಅವರು ಅನೇಕ ಬಾರಿ KDP ಸಭೆಗಳನ್ನು ಮಾಡಿ ಇಲ್ಲಿ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ಕೊಡಬೇಕಾಗಿತ್ತು. ಆದರೆ ದುರ್ದೈವಶ ಅದು ಆಗಿರಲಿಲ್ಲ. ಆದರೆ ನಾನು ಬಂದ ಮೇಲೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, 2 ವರ್ಷದಲ್ಲಿ ಹಿಂದಿನ ಒಬ್ಬ ಶಾಸಕರು ಸಚಿವರು ಕೇವಲ 2 KDP ಸಭೆಯನ್ನ ಮಾಡಿದ್ರು, ಇನ್ನೊಬ್ರು ಕೇವಲ 1 ಮಾಡಿದ್ರು. ಆದರೆ ನಾವು ಬಂದು ಈ 6 ಜನ ಶಾಸಕರು ಸೇರಿಕೊಂಡು 2 ವರ್ಷದಲ್ಲಿ 7 KDP ಸಭೆಗಳನ್ನು ನಾವು ಮಾಡಿದ್ದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದು ಮಾಡೋದ್ರ ಜೊತೆಗೆ ಆಶ್ಚರ್ಯದ ಸಂಗತಿ ಏನಪ್ಪ ಅಂತಂದರೆ, ಇಲ್ಲಿರ್ತಕ್ಕಂಥ ಇವತ್ತು 450 ಹಳ್ಳಿಗಳಿಗೆ ಬರ್ತಕ್ಕಂಥ ಈ ಬೇಸಿಗೆ ಮುಗಿದ ಮೇಲೆ ಸಂಪೂರ್ಣ 450 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು 1350 ಕೋಟಿ ಖರ್ಚು ಮಾಡಿ ನಾವು ಚಾಲನೆ ಕೊಡ್ತಾ ಇದ್ದೀವಿ ಅನ್ನತಕ್ಕಂಥ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಹಾವೇರಿ ಪಟ್ಟಣದ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಸಿಗ್ಗಾಂವ್, ಸವಣೂರು, ಬಂಕಾಪುರ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಅವುಗಳು ಕೂಡ ಇವತ್ತು ನಾವು ಒತ್ತನ್ನು ಕೊಟ್ಟು ಅಲ್ಲಿಯ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇವತ್ತು ನಾವು ಕೈಕೊಂಡಿದ್ದೀವಿ. ಅದೇ ಥರ ಜಲಜೀವನ್ ಮಿಷನ್ನಲ್ಲಿ ಇರ್ತಕ್ಕಂಥ 884 ಕೋಟಿ ರೂಪಾಯಿ ಹಣವನ್ನು ಇವತ್ತು ಸಂಪೂರ್ಣ ಉಪಯೋಗ ಮಾಡಿ ಈ ಜಿಲ್ಲೆಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಜೊತೆಗೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಇರ್ತಕ್ಕಂಥ 643 ಕೋಟಿ ರೂಪಾಯಿಯನ್ನು ಇವತ್ತು ಸಂಪೂರ್ಣ ಉಪಯೋಗ ಮಾಡಿ ಅದನ್ನು ಚಾಲನೆ ಕೊಟ್ಟಿದ್ದೀವಿ. ಜೊತೆಗೆ ಈ ಜಿಲ್ಲೆಯ 150 ಪೌರ ಕಾರ್ಮಿಕರನ್ನ ಯಾವಾಗ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಇಡೀ ರಾಜ್ಯದ ಏನು ಪೌರ ಕಾರ್ಮಿಕರು ಇವತ್ತು ಕಾಂಟ್ರಾಕ್ಟ್ ಬೇಸ್ನಲ್ಲಿದ್ದರು ಅವರಿಗೆ ಖಾಯಂ ನೌಕರಿ ಕೊಟ್ಟಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಈ ಸಂದರ್ಭದಲ್ಲಿ ಅಲ್ಲಿ ನಾನು ಹೇಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ 150 ಜನರಿಗೆ ಈ ಜಿಲ್ಲೆಯಲ್ಲಿ ಕೂಡ ನಾವು ಇವತ್ತು ಅವರಿಗೆ ಉದ್ಯೋಗವನ್ನು, ಖಾಯಂ ಉದ್ಯೋಗವನ್ನು ಕೊಟ್ಟಿದ್ದೀವಿ. ಜೊತೆಗೆ ಅನೇಕ ನೀರಾವರಿ ಯೋಜನೆಗಳನ್ನು ಇವತ್ತು ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಮಾನ್ಯವರು ಕೂಡ ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ, ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ಏನಪ್ಪ ಅಂದರೆ 2 ಪ್ರಮುಖವಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆ ಬೇಡಿಕೆಗಳಿದಾವೆ. ಒಂದು, ಕಂಚಾರ್ಗಟ್ಟಿ ಬ್ಯಾರೇಜ್ ಆಗಬೇಕು. ಯಾಕಂದರೆ ಕಂಚಾರ್ಗಟ್ಟಿ ಬ್ಯಾರೇಜ್ ಆದರೆ ನಾವೆಲ್ಲ ಭದ್ರಾ ನೀರನ್ನು ಹಿಡಿದಿಟ್ಟು ಹಾವೇರಿ ಮತ್ತು ಗದಗ ಜಿಲ್ಲೆಗೆ ಕುಡಿಯುವ ನೀರಿನ ಒಂದು ಸಾಮರ್ಥ್ಯವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕಂಚಾರ್ಗಟ್ಟಿ ಬ್ಯಾರೇಜಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾನು ಈಗಾಗಲೇ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಕೂಡ ಈ ಕಂಚಾರ್ಗಟ್ಟಿ ಬ್ಯಾರೇಜ್ ಕಟ್ಟಲಿಕ್ಕೆ DPR ರೆಡಿ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಬರ್ತಕ್ಕಂಥ ಸಂದರ್ಭದಲ್ಲಿ ತಾವು ಈರುವರು ಸೇರಿಕೊಂಡು ಆ ಕಂಚಾರ್ಗಟ್ಟಿ ಬ್ಯಾರೇಜಿಗೆ ಒಂದು 100-150 ಕೋಟಿ ರೂಪಾಯಿ ಬೇಕಾಗ್ತದೆ. ಅದನ್ನು ಕೊಡ್ತಕ್ಕಂಥ ಬೇಡಿಕೆಯನ್ನು ಈ ವೇದಿಕೆ ಮುಖಾಂತರ ಅವರಲ್ಲಿ ನಾನು ಜಿಲ್ಲೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಅದನ್ನು ಮಾಡಿ ಈ ಜಿಲ್ಲೆ ನನಗನ್ನಿಸ್ತದೆ ಮಾನ್ಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.
ಅದು ಔದ್ಯೋಗಿಕ ದೃಷ್ಟಿಯಿಂದ ಇರ್ಬೋದು, ಕುಡಿಯುವ ನೀರಿನ ದೃಷ್ಟಿಯಿಂದ ಇರ್ಬೋದು, ನೀರಾವರಿ ದೃಷ್ಟಿಯಿಂದ ಇರ್ಬೋದು, ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವ ರೀತಿಯಲ್ಲಿ ಇವತ್ತು 6 ವಿಧಾನಸಭೆಯನ್ನು ನಾವು ಗೆದ್ಕೊಟ್ಟಿದ್ದೀವಿ, ಬರ್ತಕ್ಕಂಥ ದಿನಮಾನಗಳಲ್ಲಿ ಲೋಕಸಭೆ ಕೂಡ ನಿಮಗೆ ನಾವು ಸಲ್ಲಿಸ್ತೀವಿ ಅನ್ನತಕ್ಕಂಥ ಭರವಸೆಯನ್ನ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭರವಸೆ ಕೊಡ್ತೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಈ ಜಿಲ್ಲೆ ಜನ ನಿಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ತಮ್ಮ ಅಳಲು ಸೇವೆ ಸಲ್ಲಿಸ್ತಕ್ಕಂಥ ಸೌಭಾಗ್ಯ ಕೊಟ್ಟಿರ್ತಕ್ಕಂಥ ಎಲ್ಲ ಶಾಸಕರಿಗೆ, ಜೊತೆಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ CEO ಆಗಲಿ, ಜಿಲ್ಲಾ SP ಅವರಾಗಲಿ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿ ಈ ಜಿಲ್ಲೆಯನ್ನು ಉತ್ತುಂಗಕ್ಕೆ ಒಯ್ತಾ ಇದ್ದಾರೆ. ಜೊತೆಗೆ ಅವ್ರ ಸಹೋದ್ಯೋಗಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳಿ, ನಾನು ಬರ್ತಕ್ಕಂಥ ದಿನಮಾನಗಳಲ್ಲಿ ಹಾವೇರಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಜಿಲ್ಲೆ ಆಗಬೇಕು. ಯಾಕಂದರೆ ಹೋದ ಸರ್ತಿ PUCನಲ್ಲಿ ಮತ್ತು SSLCನಲ್ಲಿ ಬಹಳ ಕಡಿಮೆ ಸಾಧನೆ ಆಗಿತ್ತು. ಆದರೆ ಈ ವರ್ಷ ಅತ್ಯಂತ ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಹಾವೇರಿ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇಂಥ ಎಲ್ಲ ಸಾಧನೆ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ಕ್ರಿಯಾ